ಮಾಮ್ I'll do it for you. ನೀ ಸಣ್ಣವನಿದ್ದಾಗ ನಮ್ಮ ಮನೇಲಿ ಒಂದು ಬೆಕ್ಕಿತ್ತು. ಅದಕ್ಕೆ ಹಾಲು ಹಾಕೋ ತನಕ ಅದು ನನ್ನ ಕಾಲು ಹಿಂದೆನೇ ಸುತ್ತಾ ಇತ್ತು. ಈಗ ಹೇಳು, ಈ ಬೆಕ್ಕಿಗೆ ಏನು ಕೆಲಸ ಆಗಬೇಕು ಅಂತ. ಮಾಮ್, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋದು. ಏನಪ್ಪ ಅಂತ ಸೀರಿಯಸ್ ವಿಚಾರ? ಏನಿಲ್ಲ, ಮೇಧಾ ಜೋಶಿ ಗೊತ್ತಿದೆಯಲ್ಲ? ಹಾಂ, ಗೊತ್ತಲ್ಲ. ನಮ್ಮ ಮನೆಗೆ ಬರ್ತಿರ್ತಾಳೆ ನಿಮ್ಮ ತಂದೆ ಸಿಗ್ನೇಚರ್ ತಗೊಳಕ್ಕೆ ಅಂತ. ನಮ್ಮ ಕಂಪ್ನಿ ಹುಡುಗಿತಾನೆ. ಅವಳೆ. ನನಗೊಂದು ಸಹಾಯ ಮಾಡ್ತೀಯಾ? ಹೇಳಿ, ಏನು ಅಂತ? ಮೇಧಾ ಮನೆ ಸಿಚುವೇಶನು ಸರಿ ಇಲ್ಲ. ದೇ ನೀಡ್ ಹೆಲ್ಪ್ ಮಾಮ್. ಅದಕ್ಕೇನು ಸ್ವಲ್ಪ ದುಡ್ಡಿನ ಸಹಾಯ ಮಾಡಿದ್ರಾಯ್ತು. ಅದು ಹಾಗಾಗಲ್ಲ ಮಾಮ್. ನಾವು ಚಾರಿಟಿ ಮಾಡ್ತಾ ಇದೀವಿ ಅಂತ ಗೊತ್ತಾದ್ರೆ ತೆಲ್ ರೆಫ್ಯೂಸ್. ಮತ್ತೆ ಏನು ಮಾಡಬೇಕು ಅಂತೀಯೋ? ಅವ್ರ ಮನೆ ಸಿಚುವೇಶನ್ ಇಂಪ್ರೂವ್ ಆಗಬೇಕಂದ್ರೆ ಅವ್ರ ಸ್ಯಾಲ್ರಿನ ಇನ್ಕ್ರೀಸ್ ಮಾಡಬೇಕು. ನೋ 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 ನೋ, ಅದು ಅವಳಿಗೆ ಹೆಲ್ಪ್ ಆಗುತ್ತೆ ಮಾಮ್. ಸ್ಯಾಲ್ರಿ ವಿಚಾರ ಎಲ್ಲ ನಿಮ್ಮ ಅಪ್ಪಂಗೆ ಸೇರಿದ್ದು. ಇದ್ರಲ್ಲಿ ನನ್ನನ್ನು ಇನ್ವಾಲ್ವ್ ಮಾಡಬೇಡ ಮಾಮ್. ಮಾಮ್, ಇದೊಂದು ಫ್ಯಾಮಿಲಿ ಜೀವನದ ಪ್ರಶ್ನೆ. ನೀನೇ ಹೀಗೆ ಹೇಳಿದ್ರೆ ಇನ್ಯಾರು ಸಹಾಯ ಮಾಡ್ತಾರೆ ಹೇಳು? ನೀನೇ ನಿನ್ನ ತಂದೆ ಜೊತೆ ಮಾತಾಡೋ. ನಾನೇ ಹೇಳೋದಾಗಿದ್ರೆ ನಿನ್ನ ಹತ್ರ ಯಾಕೆ ಬರ್ತಾ ಇದ್ದೆ? ಹೌದು, ನಾನು ಹೇಳಿದ್ರೆ ನಿನ್ಗೆ ಗೊತ್ತು ಅವ್ರ ಮನೆ ಪರಿಸ್ಥಿತಿ ಅಂತ. ನಾನು ಕೇಳಿದ್ರೆ ನಾನು ಏನೋ ಉತ್ತರ ಕೊಡ್ಲಿ? ಮಾಮ್, ಮೇಧಾ ಜೋಶಿನೇ ನನ್ನ ಹತ್ರ ಹೇಳಿದ್ದು ಅಂತ ಹೇಳು. ಏನಿವೆ, ಅವಳು ನಮ್ಮನೆಗೆ ಬರ್ತಾನೆ ಇರ್ತಾಳಲ್ಲ. ಆಯಿತು, ಆದರೆ ಒಂದು ಮಾತು, ನಾನು ಹೇಳೋದೇನೋ ಹೇಳ್ತೀನಿ. ನಿಮ್ಮ ತಂದೆ ಏನು ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ನೀನು ಬೇಜಾರು ಮಾಡ್ಕೋಬಾರ್ದು. ಮಾಮ್, ಐ ನೋ ಮೈ ಫಾದರ್. ನಿನ್ನ ಮಾತಿಗೆ 100% ಬೆಲೆ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದ್ದೇ ಇದೆ. ಆಯಿತು, ಹೇಳ್ತೀನಿ. ಸಮಾಧಾನನಾ? ದ್ಯಾಟ್ಸ್ ಲೈಕ್ ಮೈ ಮಾಮ್. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಬಟ ಬಟ ವಾ ವಾ ವಾ, ಬಾರೋ 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 ಬಾರೋ. ಥ್ಯಾಂಕ್ ಯು ಕಣಯ್ಯ. ನಿನ್ನ ತಿಂಡಿ ಊಟದ ಮುಂದೆ ಯಾವ ದರ್ಶನ ಹೋಟ್ಲು ಬೇಡ ಕಣಯ್ಯ ನನಗೆ. ಇದೆಲ್ಲ ನಾಟಕ ಆಡ್ಬೇಡ, ಸುಮ್ಮನೆ ತಿನ್ನು. ನೀನು ಏನು ಅಂತ ನನಗೆ ಗೊತ್ತು. ನಾನು ದರ್ಶನ ಹೋಟ್ಲಿಗೆ ಹೋಗ್ತೀನಂತ ಗಾರ್ಗಿ ಮೇಡಮ್, ಗೋ ಮೇಡಮ್ ಹೇಳ್ಬಿಟ್ರೆ ನಿಮಗೆ? ಅವರಿಬ್ರಿಗೂ ಬೇರೆ ಏನು ಕೆಲಸ ಇಲ್ಲ ನೋಡು. ನೀನು ದರ್ಶಿನಿ ಹೋಟ್ಲಿಗೆ ಹೋಗೋದನ್ನ ಲೆಕ್ಕ ಹಾಕೊಂಡು ಕೂತಿರ್ತಾರೆ. ನಿಜ ಹೇಳಬೇಕು ಅಂದರೆ ಅವ್ರ ಕೆಲಸಕ್ಕೆ ಅಂತ ಅವ್ರ ಜೊತೆಲಿ ಹೋದರೆ ಒಂದು ತೊಟ್ಟು ನೀರು ಸಿಗೋದಿಲ್ಲ ಕಣಯ್ಯ. ಅವ್ರು ಮಾತ್ರ 5 ಸ್ಟಾರ್ ಹೋಟೆಲ್ ಕೂತ್ಕೊಂಡು ಕಡಕ್ದಾಗಿ ತಿನ್ಬಿಡ್ತಾರೆ. ನಾನು ಒಳಕೊಂಡು ಆಚೆ ಕಾಯ್ತಾ ಇರ್ತೀನಿ. ಹೌದೇನೋ? ನೀನೇನೋ ತಮಾಷೆ ಮಾಡ್ತಾ ಇದೀಯ ಅಂತ ತಿಳ್ಕೊಂಡೆ. ಯಜಮಾನ್ರ ಮಕ್ಕಳಿಗೆ ಯಜಮಾನ್ರ ಗುಣ ಬರಲಿಲ್ಲ. ಮನೆ ಊಟನೇ ಇರಿಸ್ತಲ್ಲ. ಯಾಕಂದ್ರೆ ಎಲ್ಲ ಹೊರಗಡೆ ತಿನ್ನೋದು ಅಭ್ಯಾಸ. ಎಲ್ಲ ಹೊರಗಡೆದೇ ಬೇಕು. ದುಡ್ಡು, ಕಾಸು, ಆಸ್ತಿ, ಅಂತಸ್ತು, ಅದೆಲ್ಲ ಮನೆದೇ ಬೇಕು. ಮಂದಣ್ಣ, ನನಗೆ ಆ ಮಕರನ್ ಸಾಹೇಬ್ರನ್ನ ನೋಡಿದ್ರೆ ಎದೆ ದಸಕ್ ಅಂದ್ಬಿಡುತ್ತೆ ಕಣ. ಯಾಕೋ ಒಂಥರ ಭಯ ಆಗುತ್ತೆ. ಆ ಸರ್ಕಸ್ ಕಂಪನಿನಲ್ಲಿ ರಿಂಗ್ ಮಾಸ್ಟರ್ ಇರ್ತಾನಲ್ಲ, ಅವ್ನು ನೋಡ್ದಂಗೆ ಆಗಲ್ಲ. ಈ ನಮ್ಮ ಮಕರಂದ ಸಾಹೇಬ್ರನ್ನ ನೋಡಿದ್ರೆ ಅಲ್ಲ, ಅವರಿಂದ ನಮ್ಗೇನು ತೊಂದರೆನೇ ಆಗಿಲ್ಲ, ಆದ್ರೂ ಭಯ. ಅದೇ ಕುಚಲ್ ಸಾಹೇಬ್ರನ್ನ ನೋಡಿದ್ರೆ ಏನು ಅನ್ಸಲ್ಲಪ್ಪ. ಕೆಲವ್ರ ಮುಖ ಲಕ್ಷಣನೇ ಹೀಗೆ. ನನ್ನ ಅಜ್ಜನ ತಮ್ಮ ಒಬ್ಬ ಇದ್ದ, ಯಾವಾಗಲೂ ಸಿಡುಕ್ತಾನೆ ಇದ್ದ. ಊರಿನವರು ಅವನಿಗೆ ಸಿಡುಕ್ಮುತಿ ಸಿದ್ದರಾಮ ಅಂತ ಕರೆಯೋರು. ಇವ್ರಿಗೆ ನೋಡಿದ್ರು ಹಾಗೆ ಅನ್ಸುತ್ತೆ ಮಾರಾಯ. ನೋಡೋದಕ್ಕಾಗಿದ್ರು ಒಳ್ಳೆ ಮನುಷ್ಯ. ಇಲ್ಲದೇ ಇದ್ದಿದ್ರೆ ನಮ್ಮ ಮಾತನ್ನು ಸಮಾಧಾನವಾಗಿ ಕೇಳ್ಕೊಂಡು ಕುಚೇಲ್ ಸಾಹೇಬ್ರಿಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇದ್ರಾ? ಎಷ್ಟೇ ಆದರೂ ಯಜಮಾನ್ರಿಗೆ ಇವರು ಆಪ್ತ ಸ್ನೇಹಿತರು. ಯಜಮಾನ್ರ ಯೋಗಕ್ಷೇಮದ ಜವಾಬ್ದಾರಿ ಇವ್ರಿಗೆ ತಾನೇ ಇರೋದು. ಹಾಗಾದ್ರೆ ವಿಷಯ ಈಗಾಗಲೇ ಕುಚೇಲ್ ಸಾಹೇಬ್ರಿಗೆ ಗೊತ್ತಿರುತ್ತೆ. ಖಂಡಿತ. ನಮ್ಮದು ಒಂದು ಅಳಿಲು ಸೇವೆ. ಯಜಮಾನ್ರಿಗೆ ಸತ್ಯಾಂಶ ಗೊತ್ತಾಯಿತು ಅಂದರೆ ಈ ಮನೆ ಹಾಡ್ರಿಗೆ ಎಲ್ರಿಗೆ ಶಿಕ್ಷೆ ಆಗಿ ಸಂಯುಕ್ತ ಮೇಡಮ್ ಮತ್ತೆ ಮನೆ ಸೇರೋಗಾಗತ್ತೆ. ಏನಂತೀಯ? ಹೌದೌದು, ನಾವು ಬಯಸೋದು ಅದನ್ನೇ ತಾನೆ. ಏ ಬಟ್ಟ ಬಾಯ್ಲೆ, ಬಂದೆ. ಅಲ್ಲಿ ನೋಡು. ನೋಡಪ್ಪ, ಹೋಗಪ್ಪ. ಇಲ್ಲಾದರೆ ನಿನ್ನ ನನ್ನನ್ನು ಜೊತೆಲಿ ನೋಡಿದರೆ ಆ ಪಿಶಾಚಿಗಳು ನೀನು ತರಾಟೆ ತಗೋತಾರೆ. ಹೋಗು. ನೀನು ಹೇಳೋದು ಸರಿನೇ, ಬರ್ತೀನಪ್ಪ. ಬಂದೆ. ಸರ್ ಸರ್ ಬನ್ನಿ ಸರ್, ಇಲ್ಲೇ ಬನ್ನಿ ಸರ್. ಇಲ್ಲೇ ಇನ್ನು ರೌಂಡ್ ಮುಗಿಸಲ್ಲ, ಯಾಕೆ ಹಂಗೆ ಪಡ್ಕೋತಾ ಇದೆಯಾ? ಬನ್ನಿ ಸರ್, ನಿಮ್ಮನ್ನ ಎಷ್ಟು ಸರ್ ಕಾಯೋದು? ಈ ಬ್ಯಾಗ್ ನೋಡ್ಕೊಂಡು ಯಾರು ಬಂದು ಹತ್ತಕ್ಕೆ ಈ ಬ್ಯಾಗ್ ಹೊತ್ಕೊಂಡು ಹೋದ್ರು. ಬನ್ನಿ ಸರ್ ಇಲ್ಲಿ. ನಿನ್ನ ಬ್ಯಾಗೋಸ್ಕರ ಹಂಗೆ ಆಡ್ತಾ ಇದೆಯಾ? ಹೊತ್ಕೊಂಡವ್ರು ಹೋಯ್ತು ಹೋಗ. ಸರ್, ಇದು ಬರೀ ಬ್ಯಾಗ್ ಅಲ್ಲ ಸರ್, ಇದ್ರೊಳಗೆ ಏನಾಯ್ತು ಬನ್ನಿ ಸರ್, ನೋಡಿ ಬನ್ನಿ ಸರ್. ಬ್ಯಾಗ್ ಅಲ್ಲ, ಏನಿದೆ? ಬನ್ನಿ ಸರ್ ಇಲ್ಲಿ.
ಏನಾಯ್ತು ಇದರಲ್ಲಿ? ಏಯ್, ಏನಾಯ್ತು? ಇಷ್ಟೊಂದಣ ಬ್ಯಾಂಕಿಂಗ್ ದರೋಡ ಮಾಡಿದೇನಾ? ಕ್ಲೋಸ್ ಮಾಡೋ. ಅದಷ್ಟು ಸುಲಭನಾ ಸರ್? ನೀವು ಈಗ ಹಣ ಎಲ್ಲಿ ಬಂತು ಹೇಗೆ ಬಂತು ಅಂತ ನೀವು ಕೇಳಬೇಡಿ, ನಾನು ಹೇಳಲ್ಲ. ಈಗೇನೋ ಬಿಸ್ನೆಸ್ಗೆ ಹಣ ಬೇಕು ತಾನೆ, ತಗೊಳ್ಳಿ. ಏಯ್, ಎಷ್ಟು ಕೆರೆ ನೀರು ಕುಡ್ದಿಲ್ಲ ನಾನು. ನನಗೆ ಚಳ್ಳೆಣ್ಣು ತಿನ್ನಿಸ್ತೀಯ. ಈ ದುಡ್ಡು ಎಲ್ಲಿಂದ ಬಂದಿದೆ ಅಂತ ನನಗೆ ಗೊತ್ತಿದೆ. ಹೇಳಿ ನೋಡೋಣ. ನೀನು ಇಷ್ಟೊಂದು ಹಣ ತಂದಿರುವಾಗಲೇ ಅಂದ್ಕೊಂಡೆ. ಇದು ನಿಂತಲೇ ಅಲ್ಲ, ಇದ್ರ ಹಿಂದೆ ಬೇರೆ ಯಾರೋ ಇದ್ದಾರೆ. ಅಕ್ತರ್ ಕೊಟ್ಟಿದ್ದಲ್ವಾ? ಸರ್ ಅದು ಎಸ್, ನನಗೆ ಗೊತ್ತಾಯ್ತು ಅಂತ ಆಶ್ಚರ್ಯನಾ? ಲೇ ಗುಬೆ, ನಾನು ಅವತ್ತು ಅಕ್ತರ್ ಮುಂದೆ ಕಾರ್ ಡೀಲರ್ಶಿಪ್ ಬಗ್ಗೆ ಮಾತಾಡಿದಾಗಲೇ ನನಗೆ ಗೊತ್ತಿತ್ತು ಅವ್ರು ಖಂಡಿತ ಹಣ ಕಳಿಸ್ತಾರೆ ಅಂತ. ಅದನ್ನು ನಿನ್ನ ಮೂಲಕ ಕಳಿಸಿದ್ದಾರೆ. ನಾನು ಹೇಳಿದ ನಿಜ ತಾನೆ? ಹೌದು ಸರ್. ನಮಸ್ಕಾರ ಸರ್. ಅಡ್ಡ ಬಿದ್ದ ಸರ್. ಅಯ್ಯೋ ಬಚ್ಚ. ಆದರೆ ಅಕ್ತರೇ ಕೊಟ್ಟಿದ್ದು ಅಂತ ಹೇಳ್ಬೇಡ ಅಂತ ಹೇಳಿದ್ದಾರೆ ಸರ್. ನನ್ನ ಮರ್ಯಾದೆ ಉಳಿಸಿ ಸರ್. ಆಯ್ತಪ್ಪ, ಎದ್ದಳು. ಹೀಗೇ ದುಡ್ಡು ಬರ್ತಾ ಇದ್ರೆ ಅದ್ರ ಮೂಲ ಕಟ್ಕೊಂಡು ನನಗೇನಾಗಬೇಕು? ರೇಷ್ಮಾ, ಇವತ್ತೇನು ಸೂರ್ಯ ಪಶ್ಚಿಮದಲ್ಲಿ ಹುಡ್ತಾ ಇದ್ದಾನ? ಹೌದೌದು, ಒಂದೊಂದ್ಸಲಿ ಪಶ್ಚಿಮದಲ್ಲೂ ಹುಟ್ತಾನೆ, ಪೂರ್ವದಲ್ಲೂ ಮುಳುಗ್ತಾನೆ. ಎಷ್ಟು ನಿಜ ನೋಡು. ನೀನು ಜಿಲೇಬಿ ಕೊಟ್ಟಾಗಲೇ ಅಂದ್ಕೊಂಡೆ ಏನೋ ವಿಷಯ ಇದೆ ಅಂತ. ಏನ್ರಿ ವಿಷಯ ಇರುತ್ತೆ? ನಾನು ಯಾವಾಗಲೂ ನಿಮಗೆ ತಿಂಡಿ ಮಾಡಿಕೊಟ್ಟೆ ಇಲ್ವಾ? ನೋಡು, ನಿನ್ನ ಮನಸ್ಸಲ್ಲಿ ಯಾವ್ದಾದ್ರು ವಿಷಯ ಇದ್ದರೆ ಈ ಜಿಲೇಬಿ ನಿನಗೆ ಸಹಾಯ ಮಾಡುತ್ತೆ ನೋಡು. ಸರಿ, ಜಿಲೇಬಿ ಚೆನ್ನಾಗಿದ್ಯಾ? ನೋಡು, ಮಾತು ಬದಲಾಯಿಸ್ಬೇಡ. ಏನು ಹೇಳು ವಿಷಯ? ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ ಅಷ್ಟಕ್ಕೆ ಮಾತ್ರ ಉತ್ತರ ಹೇಳಬೇಕು. ಹಾಗಾದ್ರೆ ಜಿಲೇಬಿ ಚೆನ್ನಾಗಿಲ್ವಾ? ನೀನು ಚಾಲಾಕಿ ಇದೆಯಾ. ಜಿಲೇಬಿ ಸೂಪರ್ ಆಗಿದೆ. ಅಲ್ಲ, 10 ಜಿಲೇಬಿ ತಿಂದಮೇಲೂ ಬಿಡಿಸಿ ಹೇಳಬೇಕಾ ಜಿಲೇಬಿ ಚೆನ್ನಾಗಿದೆ ಅಂತ? ವಿಷಯ ಏನು ಅಂತ ಹೇಳು. ರೀ, ನಿಮ್ಮ ಸೆಕ್ರೆಟ್ರಿ ಮೇಧಾ ಜೋಶಿ ಮನೆ ಸ್ಥಿತಿ ಚೆನ್ನಾಗಿಲ್ಲ. ಪಾಪ ಅವಳು ಬಂದು ನನ್ನ ಮುಂದೆ ಹತ್ಕೊಂಡು ಹೇಳಿದ್ಲು. ನನ್ನ ಮನ್ಸು ಕರ್ಗೋಯ್ತು. ನೀವು ಯಾಕೆ ಅವಳು ಸಂಬಳ ಜಾಸ್ತಿ ಮಾಡಬಾರ್ದು? ಅವಳಿಗೆ ಹೆಲ್ಪ್ ಮಾಡ್ದಂಗೆ ಆಗತ್ತಲ್ವಾ? ರೇಷ್ಮಾ, ಮೇಧಾ ವಿಷಯ ಹೇಳಿರೋ ಚಾನ್ಸೇ ಇಲ್ಲ. ಯಾಕೆಂದರೆ ಅವಳ ನೇಚರ್ ನಂಗೆ ಚೆನ್ನಾಗಿ ಗೊತ್ತು. ಅಂದರೆ ನಾನು ಸುಳ್ಳು ಹೇಳ್ತಾ ಇದ್ದೀನಾ? ಅಲ್ಲ, ನೀನು ಸುಳ್ಳು ಹೇಳ್ತಾ ಇಲ್ಲ. ಜುಲ್ಫಿ ನಿನ್ನ ಮುಂದೆ ಬಂದು ಏನು ಹೇಳ್ದ ಅದನ್ನು ನನ್ನ ಮುಂದೆ ಹೇಳ್ತಾ ಇದೆಯಾ, ಹೌದಲ್ವಾ? ನಿಮಗೆ ಹೆಲ್ಪ್ ಮಾಡೋಕ್ಕೆ ಇಷ್ಟ ಇಲ್ಲದಿದ್ದರೆ ಸುಮ್ಮನೆ ಇದ್ಬಿಡಿ. ಆದರೆ ಏನೇನೋ ವಿಷಯ ಹೇಳಿ ತಪ್ಪಿಸ್ಕೋಬೇಡಿ. ರೇಷ್ಮಾ, ನಿನಗೆ ಜುಲ್ಫಿ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನನಗಿದೆ. ಇದು ಬ್ಯಾಕ್ಗ್ರೌಂಡ್ ಏನು ಅಂತ ನಿಂಗೆ ಗೊತ್ತಿಲ್ಲ. ಗೊತ್ತಾದರೆ ನಿನ್ನ ತೀರ್ಮಾನ ಕೂಡ ಬದಲಾಗತ್ತೆ. ಏನಂತದು? ಜುಲ್ಫಿ ಸಹಾಯ ಮಾಡ್ತಾ ಇರೋದು ಮೇಧಾ ಜೋಶಿಗಲ್ಲ, ಸಂಯುಕ್ತಾಗೆ. ಛೇ, ನೀವು ಯಾಕ್ರೆ ಏನೇನೋ ಯೋಚನೆ ಮಾಡ್ತೀರಾ? ನಿನಗೆ ಪ್ರಪಂಚ ಜ್ಞಾನ ಕಮ್ಮಿ. ಜುಲ್ಫಿ ಏನು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಸರಿ, ನಿನ್ನ ಮಾತು ಕೇಳಿಕೊಂಡು ಮೇಧಾ ಜೋಶಿ ಸಂಬಳ ಜಾಸ್ತಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವೊಂದು ಭಾಷೆ ಕೊಡಬೇಕು. ಕೊಡ್ತೀಯಾ? ಏನಂತ ಭಾಷೆ ಕೊಡಬೇಕು? ರೇಷ್ಮಾ, ಜುಲ್ಫಿ ಲಂಡನ್ನಿಂದ ಬಂದಮೇಲೆ ಬಿಸ್ನೆಸ್ ಕಡೆ ಗಮನನೇ ತೋರಿಸ್ತಾ ಇಲ್ಲ. ಅವನು ಹೆಚ್ಚು ವ್ಯಾಸಂಗಕ್ಕೆ ಲಂಡನ್ ಯಾಕೆ ಕಳಿಸಿದ್ವಿ ಹೇಳು? ಅವನು ಬಂದು ನಮ್ಮ ಕಂಪ್ನಿ ಚೆನ್ನಾಗಿ ಬೆಳೆಸ್ತಾನೆ ಅಂತ. ಆದರೆ ಅವನು ಇಂಟ್ರೆಸ್ಟೇ ತೋರಿಸ್ತಾ ಇಲ್ಲ. ಈಗ ನೀನು ಅವನನ್ನು ಬಿಸ್ನೆಸ್ ಕಡೆಗೆ ತಿರ್ಸ್ಬೇಕು. ಅದು ನಿನ್ನ ಕೈ ಸಾಧ್ಯನಾ? ಅವನ್ನೇ ಕರಿತೀನಿ, ನೀವೇ ಅದನ್ನ ನೇರವಾಗಿ ಅವನ ಹತ್ರ ಹೇಳಿ. ಜುಲ್ಫಿ, ಜುಲ್ಫಿ, ಎಸ್ ಮಾಮ್. ನಿಮ್ಮ ಡ್ಯಾಡಿ ನಿನ್ನ ಜೊತೆ ಏನೋ ಮಾತಾಡ್ಬೇಕನ್ನೋಳು. ಹೇಳಿ ಡ್ಯಾಡ್. ಜುಲ್ಫಿ, ನೀ ಹೀಗೆ ಇದ್ದರೆ ನಿನಗೆ ಫ್ಯೂಚರ್ ಇಲ್ಲ. ಬಿಸ್ನೆಸ್ಸಿಗೆ ಬೇಕಾಗಿರೋದು ಚಾಲೆಂಜಿಂಗ್ ನೇಚರ್, ಸ್ಟ್ರೈಟ್ ಫಾರ್ವರ್ಡ್ನೆಸ್, ಸ್ವಲ್ಪ ಕ್ರಿಮಿನಲ್ ಆ್ಯಟಿಟ್ಯೂಡ್. ಇದು ಯಾವುದು ನಿನ್ನಲ್ಲಿಲ್ಲ. ಡ್ಯಾಡ್, ನಾನು ಏನು ಮಾಡಬೇಕು ಅಂತ ಹೇಳಿ. ನನಗೆ ಈ ಬಿಸ್ನೆಸ್ಸಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಐ ಹ್ಯಾವ್ ಅದರ್ ಪ್ಯಾಷನ್ಸ್. ಜುಲ್ಫಿ, ನಾನು ನಂಬಿರೋದು ನಿನ್ನ.
ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ಹೇಳು? ನಿನ್ನ ಫ್ಯೂಚರ್ ಚೆನ್ನಾಗಿರಲಿ ಅಂತ. ನೀನೇ ಇಂಟ್ರೆಸ್ಟ್ ತೋರಿಸದಿದ್ರೆ ಇದೆಲ್ಲ ನಾನು ಯಾಕೆ ಮಾಡಬೇಕು? ನೀನು ಬಿಸ್ನೆಸ್ ನೋಡ್ಕೋಬೇಕು, ಬೆಳೆಸಬೇಕು, KDR ಸಂಸ್ಥೆಗೆ ಚಾಲೆಂಜ್ ಹಾಕಬೇಕು. ಅದೇ ನನ್ನ ಅಲ್ಟಿಮೇಟ್ ಗೋಲ್. ಇದಕ್ಕೆ ನೀನು ಒಪ್ಪೋದಾದರೆ ನಾನು ಮೇಧಾ ಜೋಶಿಗೆ ಹೆಲ್ಪ್ ಮಾಡ್ತೀನಿ. ಇಲ್ಲ ಅಂದರೆ ನೀನಿಷ್ಟ. ಶೋರ್ ಡ್ಯಾಡ್, ನಾನು ಖಂಡಿತವಾಗ್ಲೂ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ತೋರಿಸ್ತೀನಿ. ಬಟ್ ನೀವು ಮೇಧಾಗೆ ಹೆಲ್ಪ್ ಮಾಡ್ತೀರ ತಾನೆ? ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು ಡ್ಯಾಡ್, ಥ್ಯಾಂಕ್ ಯು ವೆರಿ ಮಚ್. ಚಂದ್ರಶೇಖರ್, ಲಾಸ್ಟ್ ಮಂತ್ ನಮಗೆ ಜರ್ಮನ್ ಕಾರ್ ಡೀಲರ್ಶಿಪ್ ಬಂದಿತ್ತು. ಅದಕ್ಕೆ ಒಂದು ಅಕ್ಸೆಪ್ಟೆನ್ಸ್ ಲೆಟರ್ ಬರೆದಿದ್ದೆ. ಆ ಲೆಟರ್ ಕೊಡಿ. ಎಸ್, ಇದೆ. ರೊಬೆರೋಗೆ ನಾವು ಫಾರ್ಮಲ್ ಆಗಿ ಹೇಳಿದ್ವಿ, ಈಗ ಒಂದು ಅಫಿಷಿಯಲ್ ಲೆಟರ್ ಕೊಡಬೇಕು. ಸೊ ಸೌತ್ ಇಂಡಿಯನ್ ಡೀಲರ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಒಂದು ಲೆಟರ್ ಡ್ರಾಫ್ಟ್ ಮಾಡಿ. ಸರಿ ಸರ್. ಕ್ಲಾಸಸ್ ಯಾವ ಥರ ಹಾಕ್ಬೇಕು? ಕ್ಲಾಸಸ್ಸು ಹಿಂದೆ ನಾವು ಇಂಡಿಯನ್ ಮಾಡಲ್ ಕಾರ್ ಡೀಲರ್ಶಿಪ್ಪನ್ನು ಸಿದ್ದಕ್ಕೆ ಕೊಟ್ಟಿದ್ವಿ, ನೆನಪಿದೆಯಾ? ಹೌದು ಸರ್, ಅದನ್ನು ಅಪೋಸ್ ಮಾಡಿ ಮಿಸ್ಟರ್ ಶ್ರೀಕಂಠನವರು ಒಂದು ನೋಟಿಸ್ ಕೂಡ ಕೊಟ್ಟಿದ್ರು. ಎಸ್, ಆ ಫೈಲಲ್ಲಿ ಪ್ರೊಫಾರ್ಮ ಇದೆ, ಅಲ್ಲಿ ನೋಡ್ಕೊಂಡು ಕ್ಲಾಸಸ್ ಮಾಡಿ. ಓಕೆ ಸರ್. MD ಅವ್ರು ಹೇಳ್ತಾರೆ ಏನಂತೆ? ಎಜುಕೇಷನ್ ಟ್ರಸ್ಟ್ಗೆ ಹಣ ಟ್ರಾನ್ಸ್ಫರ್ ಆಯ್ತಾ ಅಂತ ಕೇಳ್ತಾರೆ. ಆಗಿದೆ, 40 lakhs ಅಂತ ಹೇಳಿ. ಓಕೆ ಸರ್, ಆದರೆ ಅರ್ಜೆಂಟಾಗೇನೋ ಬರಬೇಕು. ಆಯಿತು, ಬರ್ತೀನಿ. ಸರ್, 40 lakhs ಟ್ರಾನ್ಸ್ಫರ್ ಆಗಿದೆ ಅಂತ. ಗುಡ್. ವಿಷಯನ ಬ್ಯಾಂಕಿಗೆ ತಿಳಿಸ್ಬಿಡಿ. ಕುಚೆಲ್ಲ ಬಂದ್ರಾ? ಬರ್ತಾ ಇದ್ದಾರೆ ಸರ್. ಓಕೆ, ಕೂತ್ಕೊಳ್ರಿ, ಕಾಫಿ ಕುಡೀರಿ. ಥ್ಯಾಂಕ್ ಯು ಸರ್. ನೋ ಪ್ರಾಬ್ಲಮ್. ಓಕೆ. ಡ್ಯಾಡ್, ಎನಿಥಿಂಗ್ ಇಂಪಾರ್ಟೆಂಟ್? ಬರೇ, ಕೂತ್ಕೋ, ಕಾಫಿ ಕುಡಿ. ರೋಹಿತ್, ಲಾಯರ್ಸ್ ಬರ್ತಾ ಇದಾರಂತೆ ವಿಲ್ ಬಗ್ಗೆ ಮಾತಾಡೋದಕ್ಕೆ. ಎಲ್ಲ ತುಂಬ ಫಾಸ್ಟಾಗಿ ಆಗ್ತಿದೆ ಅನ್ಸಲ್ವಾ ಡ್ಯಾಡ್? ರೋಲಿಂಗ್ ಮಾಸ್ ಗ್ಯಾದರ್ಸ್ ಮೋರ್ ಮೊಮೆಂಟಮ್ ಅಂತಾರಲ್ಲ ಹಾಗೆ. ಯಾವಾಗ ಬರ್ತಾರಂತೆ? ಎನಿ ಮೂಮೆಂಟ್ ಬರ್ಬೋದು. ಡ್ಯಾಡ್, ಇದಕ್ಕೆಲ್ಲ ಇಷ್ಟೊಂದು ಅರ್ಜೆಂಟ್ ಮಾಡಬೇಕಾಗಿತ್ತಾ? ಇನ್ನೊಂದು ಸ್ವಲ್ಪ ಟೈಮ್ ಕೊಡ್ಬೋದಾಗಿತ್ತಲ್ವಾ? ಯಾವತ್ತಿದ್ರೂ ಇದಾಗಲೇಬೇಕಿತ್ತಲ್ಲ. ಆದಷ್ಟು ಬೇಗ ಆದರೆ ಒಳ್ಳೆಯದು, ನಮಗೂ ತಲೆನೋವು ಕಡಿಮೆ ಆಗುತ್ತೆ. ರೋಹಿತ್, ಲಾಯರ್ಸ್ ಬಂದು ಹೋದ್ಮೇಲೆ ಒಂದು ಎಮರ್ಜೆನ್ಸಿ ಮೀಟಿಂಗ್ ಕರಿಬೇಕಾಗುತ್ತೆ. ಎಮರ್ಜೆನ್ಸಿ ಮೀಟಿಂಗಾ? ವಿಷಯ ತಿಳಿಸ್ಬೇಕಲ್ಲ. ಕಂಪನಿ 3 ಭಾಗ ಆದರೆ ಯಾರ್ಯಾರು ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅಂತ ಅವ್ರಿಗೂ ಗೊತ್ತಾಗಬೇಕಲ್ಲ. ಬೆಟರ್ ಟು ಹ್ಯಾವ್ ಎ ಮೀಟಿಂಗ್. ಎಷ್ಟೊಂದು ಕಾಂಪ್ಲಿಕೇಶನ್ಸು, ಎಷ್ಟೊಂದು ಪ್ರಾಬ್ಲಮ್ಸು, ಎಲ್ಲನೂ ಫೇಸ್ ಮಾಡಬೇಕಲ್ಲ. ಐ ಡೋಂಟ್ ನೋ ಹೌ ಯು ವಿಲ್ ಮ್ಯಾನೇಜ್ ದ್ಯಾಟ್. ಇದೆಲ್ಲ ಆಗಬಾರ್ದು ನಿಜ. ಆದರೆ ಗಾರ್ಗಿ ಆಗಲೇಬೇಕು ಅಂತ ಡಿಸೈಡ್ ಮಾಡಿದಾಳಲ್ಲ. ಇವತ್ತು ಲಾಯರ್ಸ್ ಬರ್ತಾ ಇರೋದು ಫಸ್ಟ್ ಸ್ಟೆಪ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಅವಳೊಬ್ಳು ಫೂಲ್. ತನ್ನ ಕೈಗೆ ಸಿಕ್ಕಿದ್ರೆ ಇಡೀ ಪ್ರಪಂಚನೇ ಬದಲಾಯಿಸ್ತೀನಿ ಅಂತ ಹೊರಟಿದ್ದಾಳೆ. ಆದರೆ ಅದಕ್ಕಿಂತ ಮೊದಲು ತಾನು ಬದಲಾಗಬೇಕು ಅಂತ ಯೋಚನೆ ಮಾಡಿಲ್ಲ ಡ್ಯಾಡ್. ಏನು ಮಾಡೋಕ್ಕಾಗತ್ತೆ, ಒಬ್ಬೊಬ್ಬರ ಸ್ವಭಾವ ಅನ್ನೋಂಥರ. ಸರ್, ಲಾಯರ್ಸ್ ಬಂದಿದ್ದಾರೆ, ಏನು ಹೇಳಿ? ಆಸ್ ದೆಮ್ ಟು ವೇಟ್. ಕರಿತೀನಿ. ರೋಹಿತ್, ಚಿಲ್ಲನ್ ಫೋನ್ ಮಾಡು, ಇಲ್ಲಿದೆ ನೋಡಿ. ಎಸ್ ಮಾರ್ನಿಂಗ್. ಮುನ್ ಸರ್. ಮಾರ್ನಿಂಗ್. ಮ್ಯಾನೇಜರಲ್ಲಿ? ಸರ್ ಒಳಗಿದ್ದಾರೆ. ಪ್ಲೀಸ್ ಕಾಲ್. ಜಸ್ಟ್ ಅ ಮಿನಿಟ್ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಭಾಳ ದಿವಸ ಆಯಿತು ಸರ್ ನೀವು ನೋಡಿ. ಸರ್ ಏನು ತೊಗೊಳ್ತೀರಾ ಸರ್? ಆನಂದ್. ಏನು ಬೇಡ ಬಿಡಿ. ಸಾರಿ, ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ. ನನ್ನ ಹೆಸರು ಶಿವಮೂರ್ತಿ ಅಂತ ಸರ್. ಶಿವಮೂರ್ತಿ. ಹೇಗೆ ನಡೀತಾ ಇದೆ ಬಿಸ್ನೆಸ್ಸು? ಎವ್ರಿಥಿಂಗ್ ಚೆನ್ನಾಗಿ ನಡೀತಾ ಇದೆ ಸರ್. ಓಕೆ, ಫೈನ್. ಶಿವಮೂರ್ತಿ ಅವರೇ, ನಮ್ಮ ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿ ಯಾರಿದ್ದಾರೆ? ಅದೇ ನೀವು ಲಂಡನ್ ಹೋಗಕ್ಕೆ ಮುನ್ನ ಇದ್ರಲ್ಲ ಸರ್, ಮಿಸ್ಟರ್ ಅಹಮದ್ ಅಂತೇಳಿ, ಅವರೇ ಇದ್ದಾರೆ ಸರ್. ಓಕೆ ಓಕೆ ಓಕೆ. ಈಗ ಎಲ್ಲಿದ್ದಾರೆ ಅವರು? ಇವತ್ತು ಫ್ರೈಡೇ ಅಲ್ಲ ಸರ್, ಅಲ್ಲೇ ನಮಾಜ್ ಮುಗಿಸ್ಕೊಂಡು ಬರ್ತಾರೆ ಸರ್. ಓಕೆ, ನೋ ಪ್ರಾಬ್ಲಮ್. ಶಿವಮೂರ್ತಿ ಅವರೇ, ನಿಮ್ಮಿಂದ ನಂಗೊಂದು ಫೇವರ್ ಆಗಬೇಕಿತ್ತು. ಅದೇನು ಹೇಳಿ ಸರ್? ಏನಿಲ್ಲ, ನಮ್ಮ ಆಫೀಸಲ್ಲಿ ಮೇಧಾ ಜೋಶಿ ಅಂತ ವರ್ಕ್ ಮಾಡ್ತಾರಲ್ಲ, ಅವ್ರ ಪರ್ಫಾರ್ಮೆನ್ಸ್ ಹೇಗಿದೆ? ಅದೇ ಹೊಸ್ದಾಗಿ ಸೇರಿದಾರಲ್ಲ ಅವರೇನಾ ಸರ್? ಪರವಾಗಿಲ್ಲ. ಹೊಸದಾಗಿ ಅಂದರೆ ಎಷ್ಟೊಂದು ತಿಂಗಳಾಗಿದೆಯಾ? ಇಲ್ಲ ಸರ್, 6 ತಿಂಗಳ ಮೇಲೆ 1 ವಾರ ಆಗಿದೆ. ಗಂಟೆಗಳು ಹೇಳ್ತೀರಾ ನೀವು ಸರ್? ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ, ತುಂಬ ಪ್ರಿಸೈಸಾಗಿ ಹೇಳಿದ್ರಲ್ಲ ಅದಕ್ಕೆ. ಮಿಸ್ಟರ್ ಶಿವಮೂರ್ತಿ, ಅವ್ರಿಗೆ ನೆಕ್ಸ್ಟ್ ಗ್ರೇಡ್ಗೆ ಪ್ರಮೋಟ್ ಮಾಡಿ ಆ್ಯಂಡ್ ಗಿವ್ ಅ ಗುಡ್ ರೈಸ್. ಆಯಿತು ಸರ್, ಅಡ್ಮಿನ್ ಬಂದ ತಕ್ಷಣವೇ ಹೇಳ್ತೀನಿ ಸರ್. ಅದಕ್ಕೆ ಅಡ್ಮಿನ್ ಅವ್ರು ಯಾಕೆ ಬೇಕು?
ನೀವು ಲೆಟರ್ ಟೈಪ್ ಮಾಡ್ಕೊಂಬನ್ನಿ, ಐಲ್ ಸೈನ್. ಆಮೇಲೆ ಇನ್ನೊಂದು ವಿಷಯ, ಇನ್ಮೇಲೆ ಡ್ಯಾಡಿಗೆ ತೊಂದರೆ ಕೊಡಬೇಡಿ, ನನ್ನ ಹತ್ರನೇ. ಓಕೆ? ಆಯಿತು ಸರ್, ನಿಮ್ಮ ಜೊತೆಲಿ ಕೆಲಸ ಮಾಡಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಯು ಪ್ಲೀಸ್ ಗೆಟ್ ದ ಲೆಟರ್. ಓಕೆ ಸರ್. ಚಂದ್ರಶೇಖರ್, ಲಾಯರ್ ಬಂದಿರೋದು ನೋಡಿದ್ರೆ ಮೋಸ್ಟ್ಲಿ ಪ್ರಾಪರ್ಟಿ ಡಿವೈಡ್ ಆಗುತ್ತೆ ಅಂತ ಕಾಣಿಸುತ್ತೆ ಕಣೋ. ಮತ್ತೆ ಅವೇನೋ ಮಾಡೋದು, ನಮ್ಮನ್ನೆಲ್ಲ ತೆಗೆದಾಕ್ಬಿಟ್ರಾ? ನೋ ಆ ಥರ ಏನೂ ಆಗೋಕ್ಕೆ ಚಾನ್ಸ್ ಇಲ್ಲ. ಚೇಂಜ್ ಆದರೆ ಬಾಸ್ಗಳು ಚೇಂಜ್ ಆಗೋದಷ್ಟೇ, ನಮ್ಮನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ. ಅಲ್ಲ, ಟ್ರಾನ್ಸ್ಫರ್ಸ್ ಮಾಡ್ಬೋದಲ್ಲ. ಹಾಗೇನಾದರೂ ಆದರೆ ನನ್ನ ಹತ್ರ ತುಂಬ ಫ್ಯಾಮಿಲಿ ಪ್ರಾಬ್ಲಮ್ ಇದೆ. ಐ ಜಸ್ಟ್ ಕ್ಯಾನಾಟ್ ಕಂಟಿನ್ಯೂ ಐಸೆ. ಚೇಚೆ, ಆ ಥರ ಎಲ್ಲ ಯಾಕೆ ಯೋಚನೆ ಮಾಡ್ತೀರಾ? KDR ಕಂಪ್ನಿಲಿ ಸುಮಾರು ಡಿವಿಷನ್ಗಳಿದೆ, ಯಾವ್ದಾದ್ರು ಒಂದು ಡಿವಿಷನಲ್ಲಿ ಆಗ್ತಾರೆ. ರಿಕ್ವೆಸ್ಟ್ ಮಾಡಿದ್ರೆ ಆಯಿತು. ಒಂದು ನಿಮಿಷ. ನೋ, ನಾವಿಬ್ರು ಈ ವಿಲ್ ಪ್ರಿಪೇರ್ ಮಾಡೋದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಹೋಗೇನು ಇಗ್ನೋರ್ ಸಂಯುಕ್ತ. ಪ್ಲೀಸ್ ಲಿಸನ್ ಮಿಸ್ಟರ್ ಮಕ್ರನ್, ಗಾರ್ಗಿ ಹೇಳಿರೋದನ್ನೇ ನಾವು ಡ್ರಾಫ್ಟ್ ಮಾಡಿರೋದು. ಶಿ ಕ್ಲೈಮ್ಸ್ ದ್ಯಾಟ್ ಸಂಯುಕ್ತಾಗೂ ಈ ಪ್ರಾಪರ್ಟಿಗೂ ಯಾವ ಸಂಬಂಧನೂ ಇಲ್ಲ ಅಂತ. ಆಸ್ ಎ ಲಾಯರ್ ನೀವು ಮೊದಲು ನಮ್ಮನ್ನು ಕನ್ಸಲ್ಟ್ ಮಾಡ್ಬೋದಾಗಿತ್ತು. ನೀವು ಮೊದಲೇ ಯಾಕೆ ಬರಲಿಲ್ಲ? ಇಟ್ಸ್ ಓಕೆ ಮಿಸ್ಟರ್ ಕುಚೇಲ, ಈಗ ಬಂದಿದ್ದೀನಲ್ಲ. ಯು ನೋ ದ ಇಂಟ್ರಿಕೇಸಿ. ಯಾವುದೇ ಪ್ರಾಪರ್ಟಿ ಬಗ್ಗೆ ವಿಲ್ ಮಾಡಬೇಕಾದ್ರೂ ಅದ್ರ ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡಬೇಕು ಅಲ್ವಾ? ನಾಳೆ ದಿನ ಯಾರು ಅಬ್ಜೆಕ್ಟ್ ಮಾಡಬಾರ್ದು ನೋಡಿ. ಅದು ಟ್ರಾನ್ಸ್ಪರೆಂಟ್ ಆಗಿರಬೇಕು. ಬಟ್ ದಿಸ್ ಇಸ್ ನಾಟ್ ಟ್ರಾನ್ಸ್ಪರೆಂಟ್. ನೋ, ಐ ಡೋಂಟ್ ಅಗ್ರಿ. ಲೀಗಲಿ ನಿಮ್ಮ ಮಾತು ಬೆಲೆ ಸಿಕ್ಕುತ್ತೆ ಅನ್ನೋದು ಅನುಮಾನ. ವೆನ್ ಎ ಪರ್ಸನ್ ಡಸ್ ಎ ವಿಲ್ ಇನ್ ಹಿಸ್ ಸೆನ್ಸಸ್, ವಾಟ್ ಎವರ್ ಇಟ್ ಮೇ ಬಿ, ಇಟ್ ಹೋಲ್ಡ್ಸ್ ಗುಡ್. ಯಾರಿಗೆ ಅಂತ ವಿಲ್ಲಲ್ಲಿ ಮೆನ್ಷನ್ ಮಾಡಿರ್ತಾರೋ ಅವ್ರನ್ನ ಬಿಟ್ಟು ಮೂರನೇವರಿಗೆ ಯಾವ ಹಕ್ಕು ಇರೋದಿಲ್ಲ. ಹಾಗಾದ್ರೆ ಈ ವಿಲ್ ಮಾಡೋದಕ್ಕೆ ನಾವು ಆಸ್ಪದ ಮಾಡ್ಕೊಡೋದಿಲ್ಲ. KDR ಯಾವುದೋ ವೀಕ್ ಮೂಮೆಂಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಅಷ್ಟೇ. ಅದೇ ಫೈನಲ್ ಅಲ್ಲ. ಇಟ್ ವಾಸ್ ನಾಟ್ ಎ ರಿಟರ್ನ್ ಸ್ಟೇಟ್ಮೆಂಟ್, ಇಟ್ ವಾಸ್ ಜಸ್ಟ್ ಎ ಓರಲ್ ಸ್ಟೇಟ್ಮೆಂಟ್. ಅದನ್ನೇ ಪಟ್ಟಾಗಿ ಹಿಡ್ಕೊಂಡು ವಿಲ್ ಮಾಡಿದ್ರೆ ಯಾವ ನ್ಯಾಯ? ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ನೀವು ಸಂಯುಕ್ತ ಹೆಸರನ್ನ ಇನ್ಕ್ಲೂಡ್ ಮಾಡೋದಾದ್ರೆ ವಿ ವಿಲ್ ಬಿ ವಿತ್ ಯು. ಅದರ್ವೈಸ್ ವಿ ವಿಲ್ ನಾಟ್ ಅಲೋ ಯು ಟು ಮೇಕ್ ದಿಸ್ ವಿಲ್. ಹಾಗಾದ್ರೆ ಯು ಆರ್ ನಾಟ್ ಅಕ್ಸೆಪ್ಟಿಂಗ್ ದಿಸ್? ನೋ, ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ವಿಲ್ನಲ್ಲಿ ಸಂಯುಕ್ತ ಹೆಸರನ್ನ ಇನ್ಕ್ಲೂಡ್ ಮಾಡಲೇಬೇಕು. ಓಕೆ, ನಿಮ್ಮಿಷ್ಟ. ಲೆಟ್ಸ್ ಸಿ. ನೋಡಿ, ಇಫ್ ಯು ಡೋಂಟ್ ಚೇಂಜ್ ಆರ್ ಇನ್ಕ್ಲೂಡ್ ಸಂಯುಕ್ತಾಸ್ ನೇಮ್ ಇನ್ ದ ವಿಲ್, ಮತ್ತೆ ನೀವು ಇಲ್ಲಿ ಬರೋ ಅವಶ್ಯಕತೆ ಇಲ್ಲ. ಆ ವಿಲ್ಗೆ ಸೈನ್ ಮಾಡೋದಕ್ಕೆ KDRಗೆ ಅವಕಾಶ ಮಾಡಿಕೊಡೋದಿಲ್ಲ ನಾವು. ನೋಡಿ, ನಾನು ನಿಮ್ಮ ಒಪ್ಪಿಗೆ ತಗೊಳ್ಳೋದಕ್ಕೆ ಬಂದೆ. ಒಂದ್ ವೇಳೆ ನೀವು ಒಪ್ಪಿಗೆ ಕೊಡಲ್ಲ ಅಂತಂದ್ರೆ ಇನ್ನು ಮುಂದೆ ನಿಮಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಐ ನೋ ವಾಟ್ ಟು ಡು. ಹಲೋ ಮಿಸ್ಟರ್, ವಾಟ್ ವಿಲ್ ಯು ಡೂ? ಏನ್ರಿ ಮಾಡ್ತೀರಾ? ಯು ಕಾಂಟ್ ಡೂ ಎನಿಥಿಂಗ್ ವಿತೌಟ್ ಅವರ್ ಕನ್ಸೆಂಟ್ ಆರ್ ನಾಲೆಡ್ಜ್. ಮೈಂಡ್ ಇಟ್. Better think before you take any hasty decisions. ಆಲ್ ರೈಟ್ ದೆನ್. ಕುಚೇಲ, ದಿಸ್ ಫೆಲೋ ಸೀಮ್ಸ್ ಟು ಬಿ ಡೇಂಜರಸ್. ಇವನ ಮೇಲೆ ನಾವು ಒಂದು ಕಣ್ಣಿಟ್ಟಿರ್ಬೇಕು.